ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ತಂಬುಳೆ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಶೈಲಿಯ ತಂಬುಳೆ ಅಂದರೆ ತುಂಬ ಫೇಮಸ್ ಆಗಿರುವಂಥ ಸಾಂಬಾರಿದು. ಅನ್ನಕ್ಕೆ ಮುದ್ದೆಗೆ ಹೇಳಿ ಮಾಡಿಸಿರುವಂಥ ಸಾಂಬಾರಾಗಿರುತ್ತೆ ಇದು. ಇವಾಗ ನಾವು ತಟ್ಟಂತ ನೋಡಿಕೊಂಡು ರುಚಿಯಾಗಿ ಮಾಡ್ಕೊಂಡು ಬಂದುಬಿಡೋಣ ಬನ್ನಿ. ಇವಾಗ ನೋಡಿ, ನಾನು ಶೇಂಗಾನ ಹುರ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಡಲೆಪಪ್ಪು, ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊಬ್ಬರಿ, ಸ್ವಲ್ಪ ಸಾಂಬಾರು ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾನು ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ. ಅದಾದಮೇಲೆ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಯಾವಾಗ ಒಗ್ಗರಣೆ ಕೊಟ್ಟಾದಮೇಲೆ. ಇವಾಗ ನೋಡಿ, ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಅತಿಯಾಗಿರೋವಂಥ ಈರುಳ್ಳಿ, ಅಂದರೆ ಜಾಸ್ತಿಯಾಗಿ ಹಾಕಬೇಕಾಗುತ್ತೆ ಈರುಳ್ಳಿನ. ಆವಾಗ ತುಂಬ ರುಚಿಯಾಗುತ್ತೆ ಈ ಸಾಂಬಾರು. ಅಲ್ಲಿ ಈರುಳ್ಳಿ ಸಿಗ್ತಾ ಇದ್ದರೆ ಬಾಯಲ್ಲಿ ತುಂಬ ರುಚಿಯಾಗುತ್ತೆ. ಹಾಗಾಗಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆ ಮಾಡಿರೋದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡಿರೋವಂಥ ಮಸಾಲನ್ನೆಲ್ಲ ಹಾಕಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಹಾಕಿದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಇದು ಸ್ವಲ್ಪ ಹಸಿ ಸಾಂಬಾರು ಥರ ಬರೋದ್ರಿಂದ ಒಗ್ಗರಣೆ ಮಾಡಿರೋದು ತಣ್ಣಗಾದ್ಮೇಲೆ ಹಾಕಬೇಕಾಗುತ್ತೆ. ಅದಾದಮೇಲೆ ಹುಣಸೆ ಹುಳಿ ನೆನೆ ಇಟ್ಕೊಂಡಿರ್ತೀವಲ್ಲ ಅದು ಮತ್ತು ಉಪ್ಪು ಎರಡನ್ನೂ ಹಾಕಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಜಾಸ್ತಿ ದಪ್ಪ ಕೂಡ ಮಾಡಬಾರ್ದು ಸಾಂಬಾರನ್ನ, ಅದು ಅಲ್ಲದೆ ಸ್ವಲ್ಪ ತೆಳ್ಳು ಕೂಡ ಮಾಡಬಾರ್ದು. ಒಂದು ಮೀಡಿಯಮ್ ಟೆಕ್ಸ್ಚರಲ್ಲಿ ಅದು ಬರೋ ಥರ ನೋಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ಇಷ್ಟು ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಅಥವಾ ಮುದ್ದೆಗೆ ಊಟ ಮಾಡ್ತಾ ಇದ್ದರೆ ತುಂಬ ತೃಪ್ತಿಯಾಗಿ ಊಟ ಮಾಡಿ ಎದ್ದೇಳ್ತೀವಿ ಈ ಸಾಂಬಾರು ಜೊತೆಗೆ. ಯಾಕೆ ಅಂತೇಳಿದ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ ಈ ಸಾಂಬಾರು ಅಂತೇಳಿದ್ರೆ. ಎಷ್ಟು ರುಚಿಯಾಗಿರಬೇಡಿ ಹೇಳಿ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಎಲ್ಲ ಕೇಳಿ ಮಾಡಿಸ್ಕೊಂಡು ಊಟ ಮಾಡ್ತಾರೆ ಅಂದರೆ ಅದು ಈ ಸಾಂಬಾರು ಮಾತ್ರ ಆಗಿರುತ್ತೆ ಅನ್ಕೋತೀನಿ. ಯಾಕೆ ಅಂತೇಳಿದ್ರೆ ಅನುಭವದ ಮಾತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.